ಹಾಯ್ ಆತ್ಮ ನಮಸ್ತೆ. ಕೆಲವು ಮಂದಿ ಕನ್ನಡದಲ್ಲಿ ಯಾಕೆ ವಿಡಿಯೋ ಮಾಡಲ್ಲ ಮೇಡಮ್ ಅಂತ ಕೇಳಿದ್ದಾರೆ ತುಂಬ ಸರ್ತಿ. ಹಾಗಾಗಿ ಈ ವಿಡಿಯೋ ನಿಮಗಾಗಿ ಕನ್ನಡದಲ್ಲಿ. ಏನಿದು ಪ್ರಾಣ ಚಿಕಿತ್ಸೆ ಅಥವಾ ಪ್ರಾಣಿಕ್ ಹೀಲಿಂಗ್ ಅಂದರೆ ಏನು, ಪ್ರಾಣ ಶಕ್ತಿ ಅಂದರೆ ಏನು? ಈ ಪ್ರಾಣ ಅನ್ನೋದು ನಮ್ಮ ಸುತ್ತಮುತ್ತ ಯಥೇಚ್ಛವಾಗಿ ಸಿಗುತ್ತದೆ. ನಿಮಗೆ 2-3 ತಿಂಗಳಲ್ಲಿ ಒಂದು ಸತಿ ಜ್ವರ ಬರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ನಾವು ಪ್ರಾಣ ಚಿಕಿತ್ಸೆಯಲ್ಲಿ ನಾವು ಚಕ್ರಗಳ ಬಗ್ಗೆ ಮಾತಾಡ್ತೀವಿ. ಈ ಚಕ್ರಗಳು ನಮ್ಮ ಅಂಗಾಂಗಗಳ ಕಾರ್ಯಗಳನ್ನು ಮಾಡೋದಕ್ಕೆ ಸಹಾಯ ಮಾಡ್ತಿರ್ತದೆ. ಆ ಚಕ್ರಗಳಲ್ಲಿ ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ಬಂದಾಗ ನಮಗೆ ಈ ಥರ ಜ್ವರ ಅಥವಾ ಕೆಮ್ಮು, ನೆಗಡಿ ಬರೋ ಸಾಧ್ಯತೆ ಇರ್ತದೆ. ನಮ್ಮ ಪ್ರಾಣಶಕ್ತಿನ ನಮ್ಮ ದೇಹದಲ್ಲಿ ಯಾವಾಗ ಸಂತುಲನವಾಗಿ ಇಟ್ಕೊಳ್ತೇವೆ ಆಗ ಇದೆಲ್ಲ ಬರೋದಿಲ್ಲ. ಒಂದು ಹೀಲಿಂಗ್ ಅಂತಂದರೆ ಏನು? ಒಂದು ಚಿಕಿತ್ಸೆಯಲ್ಲಿ ಎಷ್ಟು ಸಮಯ ಹಿಡಿಯುತ್ತೆ? ಒಂದು ಹೀಲಿಂಗಲ್ಲಿ ನಾವು 20ರಿಂದ ಅರ್ಧ ಗಂಟೆ ಒಂದು ರೋಗಿಗೆ ಪೂರ್ತಿಯಾಗಿ ಚಿಕಿತ್ಸೆ ಕೊಡ್ತೇವೆ. ಹೇಗೆ ಅಂತಂದರೆ, ಮೊದಲಿಗೆ ನಾವು ಜನರಲ್ ಸ್ವೀಪಿಂಗ್ ಅಂತ ಹೇಳ್ತೇವೆ. ಜನರಲ್ ಸ್ವೀಪಿಂಗ್ ಅಂದರೆ ಏನು? ಈಗ ನೀವು ನಿಮ್ಮ ಕೂದಲು ಗಂಟಾದಾಗ ಅಥವಾ ಸಿಕ್ಕಾದಾಗ ಏನು ಮಾಡ್ತೀರಾ? ನೀವು ಬಾಚಣಿಗೆ ತೊಗೊಂಡು ಹೀಗೆ ಬಾಚ್ತೀರಾ ಅಲ್ವಾ? ಅದೇ ಥರ ನಾವು ನಮ್ಮ ಸುತ್ತ ಇರೋ ಆರೋಗ್ಯ ಕಿರಣಗಳು ಅಥವಾ ಹೆಲ್ತ್ ರೇಸ್ ಅಂತ ನಾವೇನು ಹೇಳ್ತೀವಿ, ಅದು ಈ ಥರ ಕೂಂಬ್ ಮಾಡಿದಾಗ ಅಥವಾ ಬಾಚಿದಾಗ ಅದು ನೆಟ್ಟಗಾಗ್ತವೆ. ನೆಟ್ಟಗಾದಾಗ ಏನಾಯಿತು, ಅದ್ರ ಒಳಗಡೆ ನಿಮಗೆ ಬರೋಂತಹ ಇನ್ಫೆಕ್ಷನ್ ಏನಿದೆ ಅದು ನಿಮ್ಮ ಹತ್ರ ಬರೋದಿಲ್ಲ. ಅದು ಪ್ರಿವೆಂಟ್ ಮಾಡಿದಾಗ, ಇವಾಗ ಒಬ್ಬೊಬ್ಬರಿಗೆ ಜ್ವರ ಬರ್ತಾ ಇದೆ ಅನ್ನೋದಕ್ಕಿಂತ ಮುಂಚೆನೇ ನಂಗೆ ಜ್ವರ ಬರೋ ಥರ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಆ ಥರ ಆಗುತ್ತೆ ಅಂತಂದರೆ, ಈ ಆರೋಗ್ಯ ಕಿರಣಗಳೇನಿದೆಯಲ್ಲ ಅದು ಗಂಟಾದಾಗ ಅಥವಾ ಸಿಕ್ಕಾದಾಗ ಆ ಕೀಟಾಣುಗಳು, ಕ್ರಿಮಿಗಳು ನಮ್ಮ ದೇಹದ ಹತ್ತಿರ ಬರೋದಕ್ಕೆ ತುಂಬ ಸುಲಭ ಆಗ್ತವೆ. ಹಾಗೆ ನಮ್ಮ ಚಕ್ರಗಳಿಗೆ ತೊಂದರೆ ಕೊಡುವಂತಹ ಅವಕಾಶ ಇರುತ್ತೆ. ಆ ಅವಕಾಶ ನಾವು ಕೊಡಬಾರ್ದಲ್ವ? ಹಾಗಾಗಿ ನಾವು ತಡೆಗಟ್ಟೋದಕ್ಕೆ ನಾವು ಚಿಕಿತ್ಸೆ ಕೊಡ್ತೇವೆ. ಎರಡನೇದಾಗಿ ನಾವೇನು ಮಾಡ್ತೀವಿ, ಈ ಚಕ್ರಗಳಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನು ನಾವು ತೆಗಿತೇವೆ. ಅದನ್ನು ನಾವು ಲೋಕಲೈಸ್ ಸ್ವೀಪಿಂಗ್ ಅಂತ ಹೇಳ್ತೇವೆ. ಈ ಲೋಕಲೈಸ್ ಸ್ವೀಪಿಂಗ್ ಅಂದರೆ ಏನಪ್ಪ? ಆ ಚಕ್ರದಲ್ಲಿರೋ ನಕಾರಾತ್ಮಕ ಶಕ್ತಿನ ಹೀಗೆ 1 2 3 4 5 ಕಲೆಕ್ಟ್ ಅಂತ, ಇಲ್ಲೇನು ನಕಾರಾತ್ಮಕ ಶಕ್ತಿ ನನ್ನ ಕೈಯಲ್ಲಿದೆಯಲ್ಲ ಅದನ್ನು ನಾನು ಉಪ್ಪಿನ ನೀರಿನಲ್ಲಿ ಹಾಕ್ತೇನೆ. ಉಪ್ಪಿನ ನೀರೇ ಯಾಕೆ? ಈ ಉಪ್ಪಿನ ನೀರಿನಲ್ಲಿ ಆ ನಕಾರಾತ್ಮಕ ಶಕ್ತಿನ ತಟಸ್ಥಗೊಳಿಸೋ ಗುಣ ಇರುತ್ತೆ. ಹೀಗೆ ನಾವು ಒಂದೊಂದು ಚಕ್ರಗಳ ಆದಮೇಲೆ ಹಾಗೆ ಯಾವ ಅಂಗಾಂಗಗಳಲ್ಲಿ ತೊಂದರೆ ಇರುತ್ತೆ ಆ ಅಂಗಾಂಗಗಳನ್ನು ಕೂಡ ನಾವು ಶುದ್ಧಿಪಡಿಸ್ತೇವೆ. ಈ ಪ್ರಾಣ ಚಿಕಿತ್ಸೆಯಲ್ಲಿ ನಾವು ನಕಾರಾತ್ಮಕ ಶಕ್ತಿಯನ್ನು ಶುದ್ಧಪಡಿಸೋದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ. ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಕಾರಾತ್ಮಕ ಶಕ್ತಿಯನ್ನು ಶುದ್ಧಪಡಿಸಿದಾಗ ಒಳ್ಳೆ ಪ್ರಾಣಶಕ್ತಿ ನಮ್ಮ ಶರೀರದೊಳಗೆ ಬರೋದಕ್ಕೆ ಅದು ಹಾದಿಯಾಗುತ್ತೆ. ಮೂರನೇದಾಗಿ, ಎಲ್ಲಿ ತೊಂದರೆ ಇದೆಯೋ, ನಾವೀಗ ನಕಾರಾತ್ಮಕ ಶಕ್ತಿನ ತೆಗೆದಾಯಿತು, ಆ ತೊಂದರೆ ಇರೋಂಥ ಜಾಗಕ್ಕೆ ಒಳ್ಳೆ ಶಕ್ತಿನ ತುಂಬಬೇಕಲ್ವಾ? ಅದು ಹೇಗೆ ಮಾಡ್ತೀವಿ ಅಂತಂದರೆ, ನಮ್ಮ ಪ್ರಕೃತಿಯಲ್ಲಿರುವಂತಹ ಒಳ್ಳೆ ಪ್ರಾಣಶಕ್ತಿನ ಒಂದು ಕೈಯಿಂದ ತೆಗೆದುಕೊಂಡು ಇನ್ನೊಂದು ಕೈಯಿಂದ ಕಳಿಸ್ತೇವೆ. ಎಷ್ಟು ಬೇಕೋ ಅಷ್ಟು ಶಕ್ತಿನ ಕಳಿಸಿ ಅದನ್ನು ಅಲ್ಲೇ ಸ್ಥಿರವಾಗಿಸುತ್ತೇವೆ. ಈ ಪ್ರಾಣ ಚಿಕಿತ್ಸೆಯನ್ನು ಮಾಡೋದಕ್ಕಿಂತ ಮುಂಚೆ ಮತ್ತು ಮಾಡಿ ಆದಮೇಲೆ ಒಂದು ಪ್ರಾರ್ಥನೆ ಮಾಡ್ತೇವೆ ನಾವು. ನಮಗೆ ಕಣ್ಣಿಗೆ ಕಾಣದೇ ಇರೋಂಥ ಒಂದು ಅಗೋಚರವಾದ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಆವಾಹನೆ ಮಾಡಿ ಈ ಚಿಕಿತ್ಸೆ ಮಾಡಿದಾಗ ನಾವು ಕೊಟ್ಟಿರೋ ಚಿಕಿತ್ಸೆ ಫಲಕಾರಿಯಾಗುತ್ತೆ. ಕೊನೆಯದಾಗಿ ರೋಗಿ ಗುಣ ಆಗಬೇಕು ಅಲ್ವಾ? ನಮ್ಮ ಶರೀರದಿಂದ ರೋಗಿ ಶರೀರಕ್ಕೆ ಪ್ರಾಣಶಕ್ತಿ ಹೋಗ್ತಾ ಇರುತ್ತೆ. ಆ ಸಂಪರ್ಕನ ಕತ್ತರಿಸೋದು ತುಂಬ ಸರಳ. ಅದು ಹೇಗೆ ಅಂತಂದರೆ, ನಿಮ್ಮ ಕೈಯನ್ನು ಒಂದು ಚಾಕುವಿನಂತೆ ಭಾವಿಸ್ತಾ ನಿಮ್ಮ ಎದೆಯ ಕೆಳಗಡೆ ಆ ಸಂಪರ್ಕ ಇರುತ್ತೆ, ಆ ಸಂಪರ್ಕನ ಕಟ್ ಅಂತ ಕಟ್ ಮಾಡಿದರೆ ಆಯಿತು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಹಂಚಿಕೊಳ್ಳಿ. ಆತ್ಮ ನಮಸ್ತೆ.